ನಮಸ್ಕಾರ ಸ್ನೇಹಿತರೆ, ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನಿವತ್ತು ಕೆ ಆರ್ ಮಾರ್ಕೆಟಿಗೆ ಬಂದಿದ್ದೀನಿ. ಕೆ ಆರ್ ಮಾರ್ಕೆಟ್ ಅಂದರೆ ಬೆಂಗಳೂರು ಸಿಟಿ ಮಾರ್ಕೆಟು. ಇಲ್ಲಿ ನಿಮಗೆ ಹಣ್ಣು ತರಕಾರಿ ಏನೇ ಬೇಕು ಅಂದರೆ ನಿಮ್ಮ ಬೆಂಗಳೂರಲ್ಲಿ ನೀವು ಬೇರೆ ಯಾವುದೇ ಏರಿಯಾಗೆ ಹೋದ್ರೂ ಅಲ್ಲಲ್ಲೇ ತರಕಾರಿ ಹಣ್ಣು ಅಂಗಡಿ ಇರ್ತಾವಲ್ಲ, ಅಲ್ಲಿಗಿಂತ ಇಲ್ಲಿ ತುಂಬ ಕಡಿಮೆ ಪ್ರೈಸಿಗೆ ಸಿಗುತ್ತೆ. ಏಕೆಂದರೆ ಇಲ್ಲೇ ರೈತರೆಲ್ಲ ಹೋಲ್ಸೇಲಾಗಿ ತಂದು ಹಾಕ್ತಾರೆ. ಸೊ ಅಲ್ಲಿ ಹಾಕಿದ ತಕ್ಷಣ ಇಲ್ಲೇ ಇಮಿಡಿಯೇಟ್ ಅದರ ಪಕ್ಕದಲ್ಲೇ ಇಲ್ಲೇ ರಿಟೇಲ್ ಶಾಪ್ಗಳು ಇರೋದು. ಸೊ ಹಾಗಾಗಿ ಇಲ್ಲಿ ತುಂಬ ಕಡಿಮೆ ಬೆಲೆಗೆ ಸಿಗುತ್ತೆ. ಇಲ್ಲೆಲ್ಲ ನಿಮಗೆ ಫಾರ್ ಎಕ್ಸಾಂಪಲ್ ನಿಮಗೆ ಒಂದು ಕ್ಯಾರೆಟ್ 20 ರೂಪಾಯಿ ಸಿಗುತ್ತೆ ಅಂದರೆ ಬೇರೆ ಬೇರೆ ಏರಿಯಾದಲ್ಲಿ ತರಕಾರಿ ಅಂಗಡಿಗೆ ಹೋಗಿ ಕೇಳಿ, ಅಲ್ಲಿ 60 ರೂಪಾಯಿ 70 ರೂಪಾಯಿ ಇರುತ್ತೆ. ಬೆಟರ್ ನೀವು ಏನಾದ್ರು ನಿಮಗೆ ಜಾಸ್ತಿ ತರಕಾರಿಗಳು ಬೇಕು, ವಾರಕ್ಕಾಗೋಷ್ಟು 15 ದಿನಕ್ಕಾಗೋಷ್ಟು, ಇಲ್ಲಾಂದರೆ ಯಾವುದೋ ನಿಮ್ಮ ಮನೇಲಿ ಫಂಕ್ಷನ್ನು, ಮದುವೆ, ಇನ್ನೊಂದು ಇದ್ರೆ ಬೆಟರ್ ಇಲ್ಲಿಗೆ ಬಂದುಬಿಡಿ ನೀವು ತರಕಾರಿ ಹಣ್ಣು ತಗೊಳ್ಳೋಕ್ಕೆ. ಇಲ್ಲಿ ನಿಜವಾಗ್ಲೂ ತುಂಬ ಕಡಿಮೆ ಪ್ರೈಸಿಗೆ ಸಿಗುತ್ತೆ. ವೆರೈಟಿ ನಿಮಗೆ ಇಂಥ ತರಕಾರಿ ಇಂಥ ಹಣ್ಣು ಸಿಗೋಲ್ಲ ಅನ್ನೋಂಗಿಲ್ಲ. ಇಲ್ಲಿ ಒಂದೇ ಕಡೆ ಎಲ್ಲ ಸಿಗುತ್ತೆ ಇಲ್ಲಿ. ಬಟ್ ಕ್ವಾಲಿಟಿನೂ ಬೇರೆ ಇದು ಕಂಪೇರ್ ಮಾಡೋರು ಇಲ್ಲಿ ಚೆನ್ನಾಗಿರುತ್ತೆ. ಇಲ್ಲೆಲ್ಲ ಫ್ರೆಶ್ ಫ್ರೂಟ್ಸು, ಫ್ರೆಶ್ ವೆಜಿಟೇಬಲ್ಸ್ ಇರುತ್ತೆ. ನೋಡಿ ಇಲ್ಲಿ ಹಂಗೆ ಇಲ್ಲಿ ಹೆಂಗೆ ಅಂದರೆ ಇದು ಎಲ್ಲಿ ಅಂದರೆ ಇದು ಕರೆಕ್ಟಾಗಿ ಕೆ ಆರ್ ಮಾರ್ಕೆಟ್ ಸರ್ಕಲ್ಲು. ಆ ಸರ್ಕಲ್ಲಿಂದ ನೀವು ಸ್ವಲ್ಪ ಮುಂದೆ ಬಂದರೆ ಅಲ್ಲೇ ಇದೆ. ಇದು ಫ್ರೂಟ್ಸ್ ಮಾರ್ಕೆಟು. ಇಲ್ಲಿಂದ ಒಂಚೂರು ಮುಂದೆ ಹೋಗಿ ರೈಟ್ ಒಳಗಡೆ ತಗೊಂಡು ಅಲ್ಲಿ ವೆಜಿಟೇಬಲ್ ಮಾರ್ಕೆಟಿಗೆ ಎಂಟ್ರೆನ್ಸು. ಇಲ್ಲೆಲ್ಲ ಫ್ರೂಟ್ಸು. ನೀವು ಏನೇ ಹಣ್ಣು ತರಕಾರಿ ತಗೊಳಕ್ಕೆ ಹೋದರೆ ಬೆಟರ್ ಅಲ್ಲಿ ಬೋರ್ಡ್ ಹಾಕ್ಬಿಟ್ರೆ ಒಂಥರ ತಗೊಳ್ಳೋರ್ಗೆ ಈಸಿ ಆಗುತ್ತೆ, ಇಷ್ಟು ರೂಪಾಯಿ ಕೆ ಜಿ ಅಂತ. ಅದು ಹಾಕಿಲ್ಲ ಅಂದರೆ ಎಷ್ಟೋ ಜನ ನಮ್ಮಂಥ ಇಂಟ್ರೋವರ್ಟ್ಗಳಿಗೆ ಅದು ಇಷ್ಟೊಂದು ಕೇಳೋಕ್ಕೆ ಒಂಥರ ನಾಚ್ಕೊಂಡು ಸುಮ್ಮನೆ ಆಯ್ತೀವಿ, ಏನಾದರೂ ಜಾಸ್ತಿ ಇರ್ಬೋದೇನೋ ಅಂತ. ಒಂದು ಸ್ಲೇಟಲ್ಲಿ ಅಲ್ಲಿ ಅದು ಎಷ್ಟು ರೂಪಾಯಿ ಅಂತ ಒಂದು ಕರೆಕ್ಟಾಗಿ ಬರೆದ್ಬಿಟ್ರೆ ಚೆಂದ. ಅಲ್ಲಿ ನೋಡಿ, ಅಲ್ಲಿ ಬರೆದಿರ್ತಾರೆ ನೋಡಿ. ಅಲ್ಲಿ ಒಂದೊಂದು ಅಂಗಡಿಲಿ ಬರೆಯೋದೇ ಇಲ್ಲ, ಏನೋ ಒಂದು ಇಷ್ಟು ಇರ್ಬೋದು ಅಂದ್ಕೊಂಡು ತಾತೀವಿ. ಲಾಸ್ಟ್ ಬಿಲ್ ಹಾಕ್ಸೋಕೆ ಹೋದಾಗ ಇಷ್ಟು ಅಂದ್ಬಿಡ್ತಾರೆ. ಆವಾಗ ಇನ್ನೇನು ಬೇಡ ಅಂತ ಹೇಳೋಕ್ಕೂ ಆಗಲ್ಲ. ಹಿಂಗಿಲ್ಲೇ ಟ್ರಾನ್ಸ್ಪರೆಂಟಾಗಿ ಇಲ್ಲಿ ಇಷ್ಟು ಅಂತ ಬರೆದು ಬಿಟ್ರೆ ಬೆಟರು. ಇಲ್ಲಿ ನೋಡಿ ಪಾಪ, ಇಲ್ಲೆಲ್ಲ ವಯಸ್ಸಾದ ಹೆಂಗ್ಸ್ಗಳು, ಅದೆಲ್ಲ ಪಾಪ ಒಂಥರ ಇಲ್ಲಿ ತಗೊಂಡ್ರಪ್ಪ ಅವ್ರಿಗೂ ಹೆಲ್ಪ್ ಆಗುತ್ತೆ. ನೋಡಿ, ಎಲ್ಲ ಹೆಂಗಸ್ರುಗಳು, ವಯಸ್ಸಾದ ಹೆಂಗಸ್ರುಗಳೇ ಜಾಸ್ತಿ ಇಲ್ಲಿ ಮಾರೋದು. ಇಲ್ಲಿ ಚಿಕ್ಕ ಅಂಗಡಿಗಳನ್ನ ಹಾಕ್ಕೊಂಡು. ಇದು ತರಕಾರಿ ಮಾರ್ಕೆಟ್ಗೆ ಎಂಟ್ರೆನ್ಸ್. ಇದು ಕೃಷ್ಣರಾಜೇಂದ್ರ ಮಾರುಕಟ್ಟೆ. ಇಲ್ಲೆಲ್ಲ ಸೊಪ್ಪುಗಳೆಲ್ಲ ಏನೇ ಸೊಪ್ಪಾದರೂ 10 ರೂಪಾಯಿ. ಅದು ಕಂತೆ ಎಲ್ಲ ದೊಡ್ಡ ಕಂತೆ ಇರುತ್ತೆ. ಇಲ್ಲಿ ನಿಂಬೆಹಣ್ಣಾಗಲಿ ಇನ್ನೊಂದಾಗಲಿ ಎಲ್ಲ ಚೀಪು ಬೇರೆ ಕಡೆ ಕಂಪೇರ್ ಮಾಡಿದ್ರೆ. 5 kg 100 ರೂಪಾಯಿ ಈರುಳ್ಳಿ. ಟೊಮೆಟೊ ನೋಡಿ 20 ರೂಪಾಯಿ 10 ರೂಪಾಯಿ. ಕ್ವಾಲಿಟಿ ಮೇಲೆ ಅವರು ಫಸ್ಟ್ ಕ್ವಾಲಿಟಿ ಈ ಥರ ಒಂದು ಸ್ವಲ್ಪ ಇದಾಗಿರೋದೆಲ್ಲ ಕರೆಕ್ಟಾಗಿ ಬೇರೆ ಬೇರೆ ಸಗ್ರಿಗೇಟ್ ಮಾಡಿ ಸಪ್ರೇಟ್ ಮಾಡಿರ್ತಾರೆ. ಇಲ್ಲೆಲ್ಲ ನೋಡಿ ಕರೆಕ್ಟ್ ಎಲ್ಲದಕ್ಕೂ ನಿಮಗೆ ಬೋರ್ಡ್ ಹಾಕಿದ್ದಾರೆ, ಯಾವುದಕ್ಕೆ ಎಷ್ಟು ರೂಪಾಯಿ ಅಂತ. ಅದು ಈಸಿ ತಗೊಳ್ಳೋರಿಗೆ. ನಿಮ್ಗೆ ಯಾವುದೇ ಸೀಸನಲ್ಲಿ ಬಂದರೂ ನಿಮ್ಗಿಲ್ಲಿ ಎಲ್ಲ ಥರದ ಹಣ್ಣು ತರಕಾರಿ ಸಿಗುತ್ತೆ. ಅಂದರೆ ಆ ಸೀಸನಲ್ಲಿ ಇರೋವಂಥದ್ದು. ಇದೆಲ್ಲ ನೋಡಿ, ಎಲ್ಲ 20 ರೂಪಾಯಿ. ಬೆಂಡೆಕಾಯಿ, ಮೂಲಂಗಿ, ಕ್ಯಾರೆಟ್ ಎಲ್ಲ, ಬೀಟ್ರೂಟು, ಪ್ರತಿಯೊಂದು, ತೊಂಡೆಕಾಯಿ ನಿಮ್ಗೆ ಎಲ್ಲಿ ಸಿಗುತ್ತೆ. ಬೇರೆ ಕಡೆ ತರಕಾರಿ ಅಂಗಡಿಗಳಿಗೆ ಹೋಗಿ ಮಿನಿಮಮ್ 50 ರೂಪಾಯಿ ಹೇಳ್ತಾರೆ ಕೆ ಜಿ. ಒಂದು ಕೆ ಜಿ ಬೇಡ, 2ರಿಂದ 1 ಕೆಜಿ, ಇದರ್ಧ ಕೆ ಜಿ ಕೊಡಿ. ಹಾಂ, ಇದೆ ಕೊಡಿ. ಕ್ಯಾರೆಟ್ ಜಾಸ್ತಿ. ಅದು ಕ್ವಾಲಿಟಿನೂ ನೋಡಿ, ಎಲ್ಲ ಚೆನ್ನಾಗಿರೋದೇ ಇಲ್ಲಿ. ಬೇರೆ ಕಡೆ ಗಿಂತ ಇಲ್ಲಿ ಎಲ್ಲ ಫ್ರೆಶ್ ಐಟಮ್ಗಳು ಅವತ್ತಿಂದ ಅವತ್ತೇ ಮಾರ್ತಾರೆ ಇವರು.
ಆಲೂಗೆಡ್ಡೆ 20 ರೂಪಾಯಿ ಕೆಜಿ. ಇಲ್ಲಿ ಬೇರೆ ಬೇರೆ ನಿಮಗೆ ದಿನಸಿ ಅಂಗಡಿ ಪದಾರ್ಥಗಳು ಅಷ್ಟೇ. ಯಾವ್ದಾದ್ರು ಮದುವೆ ಈ ಥರದ ಫಂಕ್ಷನ್ ಇದ್ದರೆ ಇಲ್ಲಿ ಎಲ್ಲ ಸಿಗುತ್ತೆ ನಿಮಗೆ. ಅಮ್ಮ ನಿಂಬೆಹಣ್ಣು ಎಷ್ಟು? ಪಕ್ಕದಲ್ಲೇ ಇದ್ದಾವೆ ಅವೆಲ್ಲ. ಅದೇ ಎಷ್ಟು ಹೇಳಿ? ನಿಂಬೆಹಣ್ಣು ನೋಡಿ ಸೈಜ್ ವೈಸು ಅವರು ಸಪ್ರೇಟ್ ಮಾಡಿರ್ತಾರೆ. ರೈಟ್ ಸೊ ಸೈಡ್ ಇದಿಷ್ಟು ಚಿಕ್ಕದು, ಸ್ನೇಹಿತರೆ ಇದು ಸ್ವಲ್ಪ ದೊಡ್ಡದು. ಇವತ್ತಿನ ವಿಡಿಯೋ. ದಯವಿಟ್ಟು ನನ್ನ ಚಾನಲ್ಲು ಆನೆಕೆರೆ ಎಂಬುದು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಾನು ರೆಗ್ಯುಲರಾಗಿ ವಿಡಿಯೋ ಹಾಕ್ತಾಯಿರ್ತೀನಿ. ಸೊ ನಿಮಗೆ ಉಪಯೋಗ ಆಗೋಂಥ ಮಾಹಿತಿ ಕೊಡ್ತೀನಿ. ಕೆಲವೊಂದು ಉಪಯೋಗ ಆಗೋಲ್ಲ, ಮೇ ಬಿ ಎಂಟರ್ಟೈನ್ ಆಗಿರ್ಬೋದು. ದಯವಿಟ್ಟು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಈ ಕೆ ಆರ್ ಮಾರ್ಕೆಟಿಗೆ ಇಂಥ ದಿನ ಸಂತೆ ಅಂತ ಇಲ್ಲ, ಪ್ರತಿದಿನ ಇರುತ್ತೆ. ಇದು ಯಾವ ವಾರ ಬಂದ್ರೂ ಇಲ್ಲಿ ಇಷ್ಟೇ ರಶ್ ಇರುತ್ತೆ. ಸೊ ಯಾವತ್ತು ಬಂದ್ರೂ ನಿಮಗೆ ತರಕಾರಿ ಹಣ್ಣುಗಳು ಸಿಗುತ್ತಿಲ್ಲ.